ನಿಮ್ಮ ಅಶ್ವವೇಗ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ದತ್ತರಾಜ್ ಪಡುಕೋಣೆ. ಇವತ್ತು ನಿಜಕ್ಕೂ ಕೂಡ ಬೇಜಾರು ತರಿಸುವಂಥ ವಿಚಾರ ರೀ. ಇಲ್ಲಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಶಾಸಕ. ಆದರೆ ಅದನ್ನು ಸಫರ್ ಆಗ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಆತನ ಮನೆಯವರು. ಎರಡು ಹೆಣ್ಣು ಮಕ್ಕಳು ಕೂಡ ಆ ಶಾಸಕನಿಗೆ ಇದ್ದಾರೆ. ಇನ್ನೇನು ಮದುವೆ ಮಾಡಿಸ್ಬೇಕು ಅನ್ನೋ ಆ ಒಂದು ತರಾತುರಿಯಲ್ಲಿ ಇರುವಂತಹ ಒಂದು ಟೈಮಲ್ಲಿ ಈಗ ಶಾಸಕನಾಗಿರ್ತಕ್ಕಂಥ ವ್ಯಕ್ತಿ ಜೈಲಿಗೆ ಹೋಗಿ ಕೂತ್ಕೊಂಡಿದ್ದಾನೆ ಆತನ ಸಂಗಡಿಗರ ಜೊತೆ. ಹೆಂಗಾಯ್ತು, ಏನು, ಯಾವ ವ್ಯಕ್ತಿ ಅದು, ಯಾವ ಶಾಸಕ, ಎಲ್ಲನೂ ಗೊತ್ತು. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿನಯ್ ಕುಲಕರ್ಣಿ ಅಂತ ಧಾರವಾಡ ಭಾಗದಲ್ಲಿ ವೀರಶೈವ ಲಿಂಗಾಯತರ ಒಂದು ಉಚ್ಚ ನಾಯಕ ಅಂತ ಹೇಳಿ ಆ ನಾಯಕ ಇವತ್ತು ಜೈಲು ಕಂಬಿ ಎಣಿಸೋದಕ್ಕೆ ರೆಡಿಯಾದ ಅನ್ನೋದು ಕಣ್ಣೀರು ತರಿಸುವಂಥ ವಿಚಾರವೇ. ಆದರೆ ಮಾಡಿರ್ತಕ್ಕಂಥ ತಪ್ಪು ಆ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿನ ಮುಗಿಸ್ಲೇಬೇಕು ಅಂತಹ ಶಪಥವನ್ನು ತಟ್ಟು ನಂತರದಲ್ಲಿ ತನ್ನ ಒಂದು ಕಾರ್ಯ ಸಾಧನೆ ಮಾಡ್ಕೊಂಡು ಇದೀಗ ಅಯ್ಯೋ ಹಿಂಗೆಲ್ಲ ಮಾಡಿದ್ನಲ್ಲ ಅಂತ ಹೇಳಿ ನೋವನ್ನು ಅನುಭವಿಸುವಂತಹ ಕೆಲಸವನ್ನು ಇದೀಗ ವಿನಯ್ ಕುಲಕರ್ಣಿ ಅವರು ಮಾಡ್ತಾ ಇದ್ದಾರೆ. ವಿಚಾರ, ಹಳೆಯ ವಿಚಾರಗಳು ಏನಿದ್ದಾವೆ ಎಲ್ಲದನ್ನು ಕೂಡ ಎಳೆಯಾಗಿ ನಾನು ಹೇಳ್ತಾ ಹೋಗ್ತೀನಿ. ವಿನಯ್ ಕುಲಕರ್ಣಿ ಈ ಧಾರವಾಡ ಭಾಗದಲ್ಲಿ ಸಖತ್ತು ಪವರ್ಫುಲ್ ಆಗಿರ್ತಕ್ಕಂಥ ವ್ಯಕ್ತಿ. ಏನು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಹಣಬಲ ಮತ್ತು ರಾಜಕೀಯ ಎರಡು ಕೂಡ ಇದ್ದಿರೋದ್ರಿಂದ ಎರಡೆರಡು ಬಾರಿ ಎಲೆಕ್ಷನ್ನಲ್ಲಿ ವಿನ್ ಆಗ್ತಾರೆ. ತಾವಾಯಿತು ತಮ್ಮ ಪಾಡಾಯಿತು ಅನ್ನಿಲ್ಲದೆ ಎಲ್ಲೆಲ್ಲಿ ವ್ಯಕ್ತಿಗಳು ಯಾರ್ಯಾರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅಂಥವ್ರನ್ನೆಲ್ಲ ರಾಜಕೀಯವಾಗಿ ತುಳಿಯುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ರಾಜಕೀಯದಲ್ಲೇ ತುಳಿಯುವಂತಹ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಒಂದು ಬಾರಿ ಕೊಲೆ ಮಾಡಿದ್ರೆ ಹೆಂಗೆ ಅಂತಹ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಕೊಲೆ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ, ಯಾವ ವ್ಯಕ್ತಿನ ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಆತನ ತಲೆಗೆ ಬರೋದಕ್ಕೆ ಶುರು ಆಗುತ್ತೆ. ಹೀಗೆ ಇಲ್ಲಿ ಯೋಗೀಶ್ ಗೌಡ ಅಂತ ಹೇಳಿ ತಾಲೂಕು ಪಂಚಾಯಿತಿಯಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿಂದ ವಿನ್ ಆಗಿ ಸದಸ್ಯನಾಗಿ ಬರ್ತಾನೆ. ಅದಾದ ಮೇಲೆ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ವಿನ್ ಆಗಿ ಯೋಗೀಶ್ ಗೌಡ ವಿನ್ ಆಗ್ತಾನೆ. ಧಾರವಾಡ ಭಾಗದಲ್ಲಿ ಹೆಂಗಪ್ಪ ಇದಿಷ್ಟಿಷ್ಟೆಲ್ಲ ವಿನ್ ಆಗ್ತಾ ಇದ್ದಾನೆ, ಹೆಂಗೆ ಈಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ನೆಕ್ಸ್ಟ್ ಬಂದರೆ ನನ್ನ ಬುಡಕ್ಕೆ ಬಂದು ಸೇರ್ಕೋಬೋದು. ಅದಲ್ಲದೆ ವೀರಶೈವ ಲಿಂಗಾಯತ ಕೂಡ BJP ಬೆಲ್ಟು ಆ ಕಡೆ ಇಂಪ್ರೂವ್ ಆದರೆ ಕಷ್ಟ ಆಗಿಬಿಡುತ್ತೆ, ನನ್ನ ಕಾಂಗ್ರೆಸ್ ಕೈ ಕಳಚಿ ಕೆಳಗಡೆ ಬೀಳ್ಬೋದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿ ಯೋಚನೆಗಳನ್ನು ಈ ವಿನಯ್ ಕುಲಕರ್ಣಿ ಬ್ರದರ್ಸ್ಗಳು ಯೋಚನೆಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಒಂದು ಫೈನ್ ಡೇ ಒಂದು ಪ್ಲ್ಯಾನ್ ಅನ್ನು ಹಾಕ್ತಾರೆ. ಅದು ಯಾವಾಗ 2016ನೇ ಇಸ್ವಿ ಜೂನ್ ತಿಂಗಳಲ್ಲಿ. ಅದಕ್ಕಿಂತ 2 ತಿಂಗಳ ಹಿಂದೆ, ಜೂನ್ಗಿಂತ ಮುಂಚೆ 2 ತಿಂಗಳ ಮುಂಚೆ ಎಲ್ಲ ಪ್ಲ್ಯಾನ್ಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೇಗೆ, ಯಾವ ರೀತಿಯಾಗಿ ಈ ಯೋಗೀಶ್ ಗೌಡನ್ನ ಮುಗಿಸ್ಬೇಕು, ಎಲ್ಲೆಲ್ಲಿ ಓಡಾಡ್ತಾನೆ, ಹೇಗೆ, ಆತನ ಹಿಸ್ಟ್ರಿ ಏನು, ಆತ ಪ್ರತಿ ದಿವಸ ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಲ್ಲಿ ಆಸ್ಪಾಸ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೇಳಿ ಆ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಅದಾದ ಮೇಲೆ ಭೀಮಾ ತೀರದ ಹಂತಕರು, ಆಸ್ಪಾಸ್ನಲ್ಲಿ ಸಿಗುವಂತಹ ವ್ಯಕ್ತಿಗಳು ಅಥವಾ ಧಾರವಾಡದ ಭಾಗದಲ್ಲೇ ವ್ಯಕ್ತಿಗಳು ಯಾರಿದ್ದಾರೆ ಅಂತ, ಕೊಲೆಗಡಕರು ಯಾರಿದ್ದಾರೆ ಅಂಥವ್ರನ್ನ ಸಂಪರ್ಕಿಸಿ ಯೋಗೀಶ್ ಗೌಡನ್ನ ಮುಗಿಸ್ಬಿಡಿ, ನಿಮಗೆ ಎಷ್ಟು ಬೇಕೋ ಕೈ ತುಂಬ ಹಣವನ್ನು ಕೊಟ್ಟು ಬಿಡ್ತೀನಿ ಅಂತೇಳಿ ಹೇಳಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೇಳೋದಕ್ಕೆ ಶುರು ಮಾಡ್ತಾ ಇದ್ದಂಗೆ ಯಾರು ಕೂಡ ಮುಂದಕ್ಕೆ ಬರಲ್ಲ. ಯಾಕಂತ ಹೇಳಿದ್ರೆ ಯೋಗೀಶ್ ಗೌಡ ರೆಬೆಲ್ ಆಗಿದ್ದ, ಮತ್ತು ಅದಲ್ಲದೆ ಒಳ್ಳೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟು, ಒಳ್ಳೆ ಕಾಂಟ್ಯಾಕ್ಟ್ಗಳಿದ್ದಾವೆ. ಆತನನ್ನ ಎಲ್ಲಾದರೂ ಮುಗಿಸೋವಂತಹ ಬರದಲ್ಲಿ ಮುಗಿಸ್ದೇ ಕೂತ್ರೆ ಅಲ್ಲಿ ಆಪೋಸಿಟ್ ಇದ್ದವರು ಜೈಲು ಸೇರ್ತಾರೆ ಅಥವಾ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನೇ ಅಲ್ಲಿಗೆ ಫಿನಿಶ್. ಆ ಕಾರಣಕ್ಕೋಸ್ಕರ ಯೋಚನೆಗಳನ್ನು ಮಾಡಿ ಯಾರಿಗೆ ಡೀಲ್ ಕೊಡೋದು ಅಂತ ಹೇಳಿ ವಿನಯ್ ಕುಲಕರ್ಣಿ ಶಾಸಕರು ಅದಕ್ಕೆ ಎಲ್ಲ ಕಡೆನೂ ಓಡಾಡೋ ಶುರು ಮಾಡ್ತಾರೆ. ಆವಾಗ ಪರಿಚಯ ಆಗಿದ್ದೆ ಬೆಂಗಳೂರಿನ ಅಶ್ವತ್ಥ ಅಂತ ಹೇಳಿ. ಅಶ್ವತ್ಥ ಬಂದು ರೌಡಿ ಶೀಟರ್ ಆಗಿದ್ದ. ಆತನ ಒಂದು ಟೀಮಲ್ಲಿ ಸಂತೋಷ ಹೀಗೆ ಸೇರ್ಕೊಂಡು ಒಂದು 5ರಿಂದ 6 ಜನ ವ್ಯಕ್ತಿಗಳಿರ್ತಾರೆ. ಅವ್ರನ್ನ ಸಂಪರ್ಕಿಸ್ಕೊಂಡು ಒಂದು ಹಂತಕ್ಕೆ ಹೋಗೋಕೆ ಶುರು ಮಾಡ್ತಾರೆ. ಅವ್ರಿಗೆ ಒಂದು 20 ಲಕ್ಷ ಅಮೌಂಟ್ ಕೊಡ್ತೀವಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ, ನಾನು ಹೇಳಿರುವಂಥ ಒಂದು ಜಾಗಕ್ಕೆ ಬಂದು ಅಲ್ಲಿ ಯೋಗೇಶ್ ಗೌಡ ಇರ್ತಾನೆ, ಆತನನ್ನು ಮುಗಿಸಿ ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಓಡಾಡ್ತಾನೆ ಅನ್ನೋದನ್ನು ಹಿಸ್ಟ್ರಿಗಳನ್ನು ನಿಮ್ಗೆ ಕೊಡ್ತೀನಿ ಅಂತಲೇ ಹೇಳ್ತಾರೆ. ಅದೇ ರೀತಿಯಾಗಿ 2016ರ ಜೂನ್ ತಿಂಗಳಲ್ಲಿ ಒಂದು 3ನೇ ತಾರೀಕು, 8ನೇ ತಾರೀಕು, ಅದೇ ರೀತಿಯಾಗಿ 12ನೇ ತಾರೀಕು ಓಡಾಡೋದಕ್ಕೆ ಶುರು ಆಗುತ್ತೆ. ಅಂದರೆ ಓಡಾಡೋಕ್ಕೆ ಶುರು ಮಾಡ್ತಾರೆ ಇವರೆಲ್ಲ. ಯಾರು, ಅಶ್ವತ್ಥ ಅನ್ನೋ ರೌಡಿ ಶೀಟ್ರು ಮತ್ತು ಅವತ್ತನ್ನ 8 ಜನರ ಟೀಮ್.
ಹಿಂಗೆ ಓಡಾಡಿ 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 3-4 ಬಾರಿ ಅಟೆಂಪ್ಟ್ಗಳನ್ನು ಮಾಡಕ್ಕೆ ಹೋಗಿ ಅಲ್ಲಿ ಮಿಸ್ ಆಗ್ತಾರೆ ಯೋಗೀಶ್ ಗೌಡ. ಯೋಗೀಶ್ ಗೌಡ ಮಿಸ್ ಆದ್ನಲ್ಲ, ಒಂದು ಬಾರಿ ಇಷ್ಟು ದಿವಸ ಆಯಿತು 4-5 ಬಾರಿ ಅಟೆಂಪ್ಟ್ ಮಾಡಿದ್ರು ಕೂಡ ಆತ ಕೊಲೆ ಮಾಡೋಕ್ಕಾಗಿಲ್ಲಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡಂತಹ ಅಶ್ವತ್ಥನ ಟೀಮು ನೇರವಾಗಿ ಹೇಳ್ತಾರೆ, ಈ 15ನೇ ತಾರೀಕು ಜೂನ್ 15ನೇ ತಾರೀಕು ಬೆಳ್ಳಂಬೆಳಿಗ್ಗೆ ಅವರನ್ನು ಮುಗಿಸುವಂತಹ ಕೆಲಸಗಳನ್ನ ಯೋಗೀಶ್ ಗೌಡನ್ನ ಮುಗಿಸ್ತಿರ್ತೀವಿ ಅಂತ ಹೇಳಿ ಒಂದು ಶಬ್ದ ಮಾಡಿ ಬರ್ತಾರೆ. ಅದೇ ರೀತಿಯಾಗಿ 7:36 ಬೆಳಿಗ್ಗಿನ ಟೈಮ್. ಇದೇ ಟೈಮಲ್ಲಿ ಉದಯ್ ಜಿಮ್ ಅಂತ ಹೇಳಿ ಏನೀಗ ಯೋಗೀಶ್ ಗೌಡ ಇದ್ದಾರೆ, ಅವರ ಅಣ್ಣನ ಹೆಸರು ಬಂದು ಉದಯ್ ಅಂತೇಳಿ ಉದಯ ಜಿಮ್ ಏನಿದೆ ಅಲ್ಲಿ ಆತ ವರ್ಕೌಟ್ ಮಾಡ್ತಾ ಇರ್ತಾನೆ ಯೋಗೀಶ್ ಗೌಡ. ತಕ್ಷಣಕ್ಕೆ 7:36ಕ್ಕೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಹೋಗಿ ಆತನ ಒಂದೂವರೆ ನಿಮಿಷದಲ್ಲೇ ಕೊಚ್ಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಮಾರ್ಕಾಯುಧಗಳನ್ನು ತಗೊಂಡೋಗಿ ಎಲ್ಲೋ ಬಚ್ಚಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹಿಂಗೆಲ್ಲ ಆಯಿತು, ಮುಂದೇನಪ್ಪ ಅಂತ ಹೇಳಿ ಅವರೆಲ್ಲ ಹೋಗಿ ಬೆಂಗಳೂರು ಸೇರ್ಕೊಂತಾರೆ. ಇನ್ನು ಕೆಲವರೆಲ್ಲ ತಿರುಪತಿಗೆ ಹೋಗಿ ತಲೆನ ಕೊಡುವಂತಹ ಕೆಲಸಗಳು, ತಲೆ ಕೂದಲನ್ನು ಕೊಡುವಂತಹ ಕೆಲಸಗಳು ಮಾಡ್ತಾರೆ. ಹಿಂಗೆ ಮುಡಿ ಕೊಟ್ಟು ಆರಾಮಾಗಿ ನಾವಂತೂ ಸೇಫ್ ಆಗಿದ್ದೀವಿ ಅಂತ ಹೇಳಿ ಬೆಂಗಳೂರು ಬಂದು ಸೇರ್ಕೊಂಡಂಥ ಅಶ್ವತ್ಥನ ಗ್ಯಾಂಗು ನಂತರದಲ್ಲಿ ವಿನಯ್ ಕುಲಕರ್ಣಿಯಿಂದ 20 ಲಕ್ಷದ ಹಾರ್ಡ್ ಕ್ಯಾಶನ್ನು ತಗೊಂಡು ಬಂದು ಮೋಜು ಮಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಯಿತು. ನಂತರದಲ್ಲಿ ಏನು ಮಾಡಬೇಕು, ಇವ್ರನ್ನ ಹೆಂಗಾದರೂ ಮರ್ಡರ್ ಮಾಡಿದ್ರು, ಮುಂದೇನಪ್ಪ ಯಾರನ್ನಾರು ಫಿಕ್ಸ್ ಮಾಡಬೇಕಲ್ಲ ಅಂತೇಳಿ ಹೇಳಿ ಈ ವಿನಯ್ ಕುಲಕರ್ಣಿ ಶಾಸಕ ಏನು ಮಾಡ್ತಾನೆ, ಅಲ್ಲೇ ಇರ್ತಕ್ಕಂಥ ಒಬ್ಬ ಬಸವರಾಜ ಅಂತ ಹೇಳಿ ಬಸವರಾಜನ ಮತ್ತು ಅಲ್ಲಿರ್ತಕ್ಕಂಥ ಒಂದು 7-8 ಜನ ವ್ಯಕ್ತಿಗಳನ್ನು, ಲೋಕಲೈಟ್ಸ್ ಧಾರವಾಡ ಆಸ್ಪಾಸ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ಅದೊಂದು ಕೇಸನ್ನು ಫಿಟ್ ಮಾಡ್ತಾರೆ. ಈ ಮರ್ಡರ್ ಕೇಸಲ್ಲಿ ಇಂಥವರೇ ಇದ್ದಾರೆ, ಅವರೇ ಬಂದು ಸರೆಂಡರ್ ಆಗಿದ್ದಾರೆ. ಹೊಸನಗರ ಅಂದರೆ ಈಗ ಧಾರವಾಡ ಹೊಸನಗರ ಏನಿದೆ ಆ ಸ್ಟೇಷನ್ನಲ್ಲಿ ನೀವು ಫಿಕ್ಸ್ ಮಾಡಬೇಕು ಅಂತ ಹೇಳಿ ರಾಣೆ ಸಾಹೇಬರು ಅವರು ಫಿಕ್ಸ್ ಮಾಡ್ತಾರೆ. ಆಯಿತು, ಅಲ್ಲಿನ ಲೋಕಲ್ ಸಬ್ ಇನ್ಸ್ಪೆಕ್ಟರ್ಗಳು ಅವ್ರನ್ನೆಲ್ಲ ಹಿಡಿಯೋದೇನು, ನಂತರದಲ್ಲಿ ಮಾಡಿ ಒಳಗಡೆ ಅವ್ರ ಪ್ರೊಸೀಜರ್ಗಳನ್ನು ಮುಗಿಸೋದೇನು ಎಲ್ಲದೂ ಮಾಡ್ತಾರೆ. ಮಾಜರ್ಗಳನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಒಂದು ಮನಸ್ಸಿಗೆ ಬಂದ ರೀತಿಯಲ್ಲಿ ಆ CCTV ಫೂಟೇಜ್ಗಳಲ್ಲಿ ಯಾರು ಬಂದರು, ಏನು ಎತ್ತ, ಆ ಉದಯ್ ಜಿಮ್ಮಲ್ಲಿ ಏನಾಯಿತು, ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಗಳಿಲ್ಲದೆ ಯಾವ ಸಾಕ್ಷ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ರೋಢೀಕರಿಸ್ಕೊಳ್ದೇನೆ ತಣ್ಣಗಾಗ್ತಾರೆ. ಹೀಗೆ ಯಾವ ಒಂದು ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ರಾಜಕೀಯವಾಗಿ ಬೇರೆ ರೀತಿಯಾದಂತಹ ಒಂದು ಕಪಿಮುಷ್ಟಿ ಇದೆ, ಇದಕ್ಕೆಲ್ಲರೂ ನಾವು ತಗಲಾಕೊಂಡ್ರೆ ನಾಳೆ ಆ ಪೋಸ್ಟಿಂಗ್ಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ರೆಡಿಯಾಗಿ ಇವರೆಲ್ಲ ಏನು ಮಾಡ್ತಾರೆ, ಅಲ್ಲಿ ವಿನಯ್ ಕುಲಕರ್ಣಿ ಹಾಗೆ ಆತನ ಕಡೆಯವರು ಏನು ಹೇಳ್ತಾರೆ ಅದನ್ನೆಲ್ಲದನ್ನು ಕೇಳೋದಕ್ಕೆ ಅಪ್ ಟು ಕಮಿಷನರಿಂದ ಹಿಡಿದು ಕೆಳಗಡೆ PC ಕೂಡ ರೆಡಿ ಆಗ್ತಾರೆ. ಹೀಗೆ ಇದ್ದ ಸಂದರ್ಭದಲ್ಲಿ ಮತ್ತೊಬ್ಬರು ಏನು 2016 ಹೀಗೆ ಮುಚ್ಚೋಗುತ್ತೆ. ಅದೇ ಟೈಮಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರುತ್ತೆ ರೀ, ಆ ಟೈಮಲ್ಲಿ ಇವರು ನಮ್ಮ ಪರಮೇಶ್ವರ್ ಸಾಹೇಬರು ಮರ್ಡರ್ ಆದಂಥ ಸ್ಪಾಟ್ಗೆ ಹೋಗಿ ಇದು ಈ ರೀತಿಯಾದಂಥ ಘಟನೆ ಆಗುತ್ತೆ. 7:30 8 ಗಂಟೆಗೆ ಆಗುತ್ತೆ. ಇಲ್ಲಿ 9-10 ಗಂಟೆ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಯಾವುದೇ ರಾಜಕೀಯ ಪ್ರೇರಿತವಾದಂತಹ ಕೊಲೆ ಅಲ್ಲ, ಯಾವುದೋ ಲ್ಯಾಂಡ್ ಡಿಸ್ಪ್ಯೂಟ್ ಇತ್ತು. ಲ್ಯಾಂಡ್ ಡಿಸ್ಪ್ಯೂಟು ಅಣ್ಣ ತಮ್ಮಂದ್ರು ಇಲ್ಲ ದೂರ ಸಂಬಂಧಿಗಳು ಅವ್ರವ್ರ ನಡುವೆ ಗಲಾಟೆಗಳಿದ್ವು. ಆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಲೆಲಂತಿವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣ ಅನ್ನೋದು ಇಲ್ಲಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆವಾಗ ಓಂ ಪ್ರಕಾಶ್ ಅವರು DG ಆಗಿರ್ತಾರೆ, ಕರ್ನಾಟಕದ DG. ಅವರೇ ನನಗೆ ತಿಳಿಸಿದ್ರು ಅಂತೇಳಿ ಹೇಳುವಂತಹ ಕೆಲಸವನ್ನು ಪರಮೇಶ್ವರ್ ಹೇಳ್ಕೊಂಡು ನೀಟಾಗಿ ಅಲ್ಲಿಂದ ಜಾರ್ಕೊಂತಾರೆ. ಇದಾದ ಮೇಲೆ ಈ ಕೇಸು ಅಲ್ಲಿ ಹಳ ಹಿಡಿತು. ಪೊಲೀಸ್ನವರು ಅಲ್ಲಿಗೆ ಒಂದು ಮುಚ್ಚಾಕಿ ಒಳಗಡೆ ಎಷ್ಟೆಷ್ಟು ಬೇಕೋ ಜೇಬನ್ನು ತುಂಬಿಸ್ಕೊಂಡು ಸೂಟ್ ಕೇಸ್ಗಳನ್ನು ತುಂಬಿಸ್ಕೊಂಡು ಮುಂದಿನ ಪೋಸ್ಟಿಂಗ್ಗೋಸ್ಕರ ಎಲ್ಲ ರೀತಿಯಲ್ಲೂ ಸೆಟ್ಲ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ. ಅದೇ ರೀತಿಯಾಗಿ ಅಣ್ಣವರು ಯಾರು ಶಾಸಕ ವಿನಯ್ ಕುಲಕರ್ಣಿಯವರು ಎಲ್ಲ ಅಮೌಂಟ್ಗಳನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಬಕ್ಷೀಸ್ ಕೊಡಬೇಕು ರೂಢಾಗಿ ಮಾತಾಡ್ಕೊಂಡು ಅವ್ರಿಗೆಲ್ಲ ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದೆಲ್ಲ ಎಷ್ಟೇ ಉಗ್ಸ್ಕೊಂಡು ರೋಡಿಲ್ಲ, ಕೈ ಕಾಸು ಬಂದರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರೆಲ್ಲ ಇಟ್ಕೊಂಡು ತಮ್ಮ ಪಾಡಿಗೆ ಆ ಕೇಸನ್ನು ಹಳ್ಳ ಹಿಡಿಸುವಂಥ ಕೆಲಸಗಳನ್ನು ಅಲ್ಲಿನ ಧಾರವಾಡ ಪೊಲೀಸ್ನವರು ಮಾಡ್ತಾರೆ. ಇದೆಲ್ಲ ಆಯಿತು, ಧಾರವಾಡ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ, ಇನ್ನು ಮುಂದೇನಪ್ಪ ಅಂತ ಹೇಳಿ ಮೃತ ಯೋಗೇಶ್ ಗೌಡ ಕೊಲೆಯಾದಂಥ ಯೋಗೇಶ್ ಗೌಡ ಏನಿರ್ತಾರೆ ಮಲ್ಲಮ್ಮ ಅಂತ ಹೇಳಿದ್ರು, ಅವನ ಹೆಂಡತಿ ಯೋಗೇಶ್ ಗೌಡನ ಹೆಂಡತಿ, ಮತ್ತು ಗುರುನಾಥ್ ಗೌಡ ಅಂತ ಹೇಳಿ ಯಾರು ನಮ್ಮ ಯೋಗೇಶ್ ಗೌಡ ಏನಿದ್ದಾರೆ ಅವರ ಅಣ್ಣ, ಅವರು ಗುರುನಾಥ್ ಗೌಡ ಎಲ್ಲದೂ ಕೂಡ ಸೇರ್ಕೊಂಡು ಏನು ಮಾಡೋದು ಏನು ಎತ್ತ ಅಂತ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಬಸವರಾಜ್ ಅಂತ ಹೇಳಿ ಒಬ್ಬರು ಪರಿಚಯ ಆಗ್ತಾರೆ. ಬಸವರಾಜ್ ಅವರು ಏನು ಮಾಡೋದು ಏನು ಎತ್ತ ಅಂತ ಕೇಳ್ತಾ ಇದ್ದಂಗೆ ಅಲ್ಲಿನ ಲೋಕಲ್ ಇರ್ತಕ್ಕಂಥ ಸ್ಟೇಷನ್ನಲ್ಲಿ ಕೆಲ PCಗಳು ಕೆಲ ಮಾಹಿತಿಗಳನ್ನು ಕೊಡ್ತಾರೆ. ಸರ್, ವಿನಯ್ ಕುಲಕರ್ಣಿಯವರು ಆವಾಗ ಬರ್ತಾ ಇದ್ರು, ಇವ್ರನ್ನೆಲ್ಲ ಬಂದು ಭೇಟಿ ಆಗ್ತಾ ಇದ್ರು, ಮತ್ತು CCTV ಫೂಟೇಜ್ಗಳು ಕೆಲವೆಲ್ಲ ಇದ್ದಾವೆ, ಆದರೆ ಯಾವುದೂ ಕೂಡ ಕಲೆಕ್ಟ್ ಮಾಡ್ದೇನೆ ಈ ರೀತಿಯಾಗಿ ಪೊಲೀಸ್ನವರು ತಮ್ಮ ಪಾಡಿಗೆ ತಾವಿದ್ದು
ನಮಗೆ ನಾಚಿಕೆ ಆಗ್ತಾ ಇದೆ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋಕ್ಕೆ ಅಂತೇಳಿ ಹೇಳಿ ಎಲ್ಲ ದಾಖಲೆಗಳ ಸಮೇತ ಕೆಲವನ್ನೆಲ್ಲ ಹೇಳೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ದಾಖಲೆಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮೂಲಗಳಿಂದ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಬಸವರಾಜ್ ಅವರು ಮಾಡ್ತಾರೆ. ಬಸವರಾಜ್ ಮಾಡ್ತಾರೆ, ಬಂದ ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ತಗೊಂಡು ಅದನ್ನು ರಿಟ್ ಹಾಕುವಂತಹ ಕೆಲಸಗಳು ಮಾಡ್ತಾರೆ. ರಿಟ್ಟಿಗೆ ಸಂಬಂಧಪಟ್ಟ ಹಾಗೆ ಆವಾಗೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ನಡೆದಿಲ್ಲ. 2019 ಟೈಮಲ್ಲಿ BJP ಗೌರ್ಮೆಂಟ್ ಇರುತ್ತೆ. 2019ರಲ್ಲಿ ಯಡಿಯೂರಪ್ಪ ಅವರು ಇಂಥ ಒಂದು ಕೇಸ್ ನಡೆದಿದೆ. ಅದು ಯಾವ ಕೇಸ್, ಮರ್ಡರ್ ಫಾರ್ ಗೇನಾ ಅಥವಾ ಏನು ಎತ್ತ, ಆರೋಪಿಗಳೆಲ್ಲ ಒಳಗಡೆ ಸರೆಂಡರ್ ಆಗಿದ್ದಾರೆ. ಇದೆಲ್ಲ ಹೇಳ್ತಾ ಇದ್ರೆ ಇದು ದೊಡ್ಡ ರೀತಿಯಲ್ಲಿ ಸದನದಲ್ಲೆಲ್ಲ ಗುಲ್ಲೆಪ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದನ್ನು CBIಗೆ ಕೊಡೋಣ ಅಂತ ಹೇಳಿ CBIಗೆ ಕೊಡೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಈ ಕೇಸು CBIಗೆ ಹಸ್ತಾಂತರ ಆಗುತ್ತೆ. ಅಲ್ಲಿನ ಲೋಕಲ್ ಪೊಲೀಸ್ನವರಿಂದ ಎಲ್ಲ ಕೇಸ್ ಡೈರಿಗಳನ್ನು ಪಡೆಯುವಂತಹ ಕೆಲಸಗಳನ್ನು CBI ಅಧಿಕಾರಿಗಳು ಮಾಡ್ತಾರೆ. CBI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಈ CBIಗೆ ಹೋಗ್ತಾ ಇದ್ದಂತೆ ಚಳಿ ಜ್ವರ ಬರೋದಕ್ಕೆ ಶುರುವಾಗುತ್ತೆ ವಿನಯ್ ಕುಲಕರ್ಣಿಗೆ. ಅಯ್ಯೋ ಏನಪ್ಪ ಹಿಂಗಾಯ್ತಲ್ಲ, ನಾನು ರಾಜಕೀಯವಾಗಿ ಮೀಸೆಗಳನ್ನು ತೀಡುವಂತಹ ಟೈಮಲ್ಲಿ ಇಲ್ಲಿ ಯಾವುದೋ ಕಮಲ ಬಂದು ಈ ರೀತಿಯಾಗಿ ನಮ್ಮನ್ನು ಅಡ್ಗಡ್ತಾ ಇದೆ ಅಲ್ಲ, ಭಾರಿ ಕಷ್ಟ ಆಗುತ್ತೆ, CBIನವ್ರು ಬಂದರೆ ನಾಳೆ ಲಾಕ್ ಮಾಡ್ಕೊಳ್ಳೋದು ಪಕ್ಕ ಅಂತ ಹೇಳಿ ಟೆನ್ಷನ್ನಲ್ಲಿ ಕೂತಿರ್ತಾರೆ. ಇದೇ ಟೈಮಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ, ಆರೋಪಿಗಳಿಲ್ಲ ಅಂದರೆ ಕೆಲವು ಕೇಸ್ಗಳಲ್ಲಿ ಹೊರಗಡೆ ಅಬ್ಸ್ಕಾಂಡಿಂಗ್ ಆಗಿರ್ತಕ್ಕಂಥವ್ರು, ಅಶ್ವಥ್ ಗ್ಯಾಂಗ್ ಏನಿರುತ್ತೆ, ರೌಡಿ ಶೀಟ್ರು, ಅವನಿಗೆ 20 ಲಕ್ಷ ಅಲ್ಲಪ್ಪ, ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ಕೊಡ್ತೀನಿ, ನಾನು ಅಬ್ಸ್ಕಾಂಡ್ ಆಗಿರಬೇಕು, ಎಲ್ಲ ವಿಚಾರಗಳನ್ನು ನಿಂಗೆ ಹೇಳ್ತೀನಿ ಅಂತ ಹೇಳಿ ಗೋವಾ ಭಾಗಕ್ಕೆ ಕರ್ಸ್ಕೊಂತಾರೆ. ಅಲ್ಲಿ ಕೆಲ ರೆಸಾರ್ಟ್ಗಳು ಮತ್ತು ಧಾರವಾಡ ಆ ಭಾಗದಲ್ಲೂ ಕೂಡ ಕೆಲ ಹೋಟ್ಲ್ಗಳಿಗೂ ಕರ್ಸ್ಕೊಂಡು ಮಾತುಕತೆಯನ್ನು ಮಾಡಿಸ್ತಾರೆ. ಏನೇ ಹೇಳಿದ್ರು ಕೂಡ ಒಂದು ವೇಳೆ CBI ಅಧಿಕಾರಿಗಳು ಕರೆಸಿ ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಮಾಹಿತಿಗಳನ್ನು ನೀವು ಕೊಡಬಾರ್ದು ಅಂತೇಳಿ ಹೇಳಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಏನಪ್ಪ ಹಿಂಗಾಯ್ತಲ್ಲ, ನಮ್ಮ ತಲೆಗೆ ಬಂತಲ್ಲ, ನಾನೀಗ ಬೆಂಗಳೂರು ಸಿಟಿಯಲ್ಲಿ ರೌಡಿ ಶೀಟ್ರು, ಅಶ್ವಥ್ ಹೇಳೋದು ರೌಡಿ ಶೀಟ್ರು, ಏನು ಮಾಡೋದಪ್ಪ ಅಂತೇಳಿ ಹೇಳಿ ವಿನಯ್ ಕುಲಕರ್ಣಿ ಅವರ ಹತ್ರ ಕೈ ಹಿಡ್ಕೊಂಡು, ಆಯಿತು ಸರ್ ಸ್ವಲ್ಪ ಕಾಸು ಕೊಟ್ಬಿಡಿ, ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದು ಏನೋ ಒಂದು ಮಾಡ್ತೀವಿ, ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಅಂತೇಳಿ ಹೇಳ್ಕೊಂಡು ಏನು ಈ ಮನಸ್ಸಿಲ್ಲದ ಮನಸ್ಸಿಂದ ಮಾತಾಡೋಕೆ ಶುರು ಮಾಡ್ತಾನೆ. ಅಂದರೆ ಮುಂದಿನ ಭಯ ಗೊತ್ತಾಗಿರೋವನಿಗೆ, ಇನ್ನು ಮುಂದಿನ ತಗ್ಲಾಕಂತೀನಿ, ಏನೋ ಒಂದು ಆಗೇ ಆಗುತ್ತೆ ಅಂತ ಹೇಳಿ ಇವನು ಅಶ್ವತ್ಥನ ಟೀಮು ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಅದೇ ಥರ ಈ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. CBIನವರು ಬಂದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಒಂದು 15-20 ಜನ ಏನು CBI ಅಧಿಕಾರಿಗಳು ಬಂದು ಯಾರ್ಯಾರು ಏನು ಎತ್ತ ಕೇಸ್ ಡೈರಿ ಹೆಂಗಾದರೂ ತಗೊಂಡಿದ್ದಾರೆ ಈ ಯೋಗೇಶನ ಮರ್ಡರ್ ಕೇಸಲ್ಲಿ ಎಲ್ಲದನ್ನು ಕೂಡ ಪರಿಶೀಲನೆ ಮಾಡೋಕೆ ಶುರು ಮಾಡ್ತಾರೆ. ಆ ಪರಿಶೀಲನೆ ಮಾಡೋ ಟೈಮಲ್ಲಿ ಅದರಲ್ಲಿ CCTVಗಳು ಎಲ್ಲವೂ ಕೂಡ ಲಭಿಸ್ತವೆ. ಆ ಟೈಮಲ್ಲಿ ಮರ್ಡರ್ ಆಗಿರ್ತಕ್ಕಂಥ ಆ ಜಿಮ್ನ CCTVಗಳಿರ್ಬೋದು, ಮತ್ತು ಒಂದೊಂದು ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಕಾನ್ಸ್ಪಿರಸಿ ಮಾಡಿರ್ತಕ್ಕಂಥವ್ರು ಅಥವಾ ವ್ಯಕ್ತಿನ ಕೊಲೆ ಮಾಡಿದಂಥವ್ರು ಎಲ್ಲೆಲ್ಲಿ ಓಡಾಟ ಇತ್ತು, ಏನು ಎತ್ತ, ಅವರ ಮುಖಚರ್ಯೆ ಇರ್ಬೋದು, ಅವರ FSL ರಿಪೋರ್ಟ್ ಇರ್ಬೋದು, ಮತ್ತು ಯಾವ ಕಾಲ್ ಯಾರಿಗೆ ಹೋಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ತೆಗೆದುಕೊಂಡು ನಂತರದಲ್ಲಿ ರೆಡಿ ಆಗ್ತಾರೆ. ಇದನ್ನು ರೆಡಿ ಆಗ್ತಾ ಇದ್ದಂತೆ ಈಗ ಎಟ್ ಪ್ರೆಸೆಂಟ್ ಯಾರು ಸರೆಂಡರ್ ಆಗಿದ್ದಾರೆ, ಸರೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಫಸ್ಟು ವಿಚಾರಣೆ ಮಾಡೋಣ ಅಂತ ಹೇಳಿ ಬಸವರಾಜ್ ಅಂತ ಹೇಳಿ A1 ಆರೋಪಿ ಬಂದು ಸರೆಂಡರ್ ಆಗ್ತಾನೆ, ಲೋಕಲ್ ಏಡ್ಸ್ ಯಾರು ಇರ್ತಾನೆ ಆತನನ್ನು ಕರ್ಕೊಂಡು ಬಂದು ವಿಚಾರಣೆ ಶುರು ಮಾಡ್ತಾರೆ. ವಿಚಾರಣೆ ಶುರು ಮಾಡೋಕ್ಕಿಂತ ಮುಂಚೆ ಮತ್ತೆ ಒಂದು ಟೀಮ್ ಏನು ಮಾಡುತ್ತೆ, ಅಲ್ಲಿ ಅಶ್ವತ್ಥ ರೌಡಿ ಶೀಟ್ರಿ ಏನು ಕೊಲೆ ಮಾಡ್ದ ಯೋಗೇಶ್ ಗೌಡನ್ನ, ಆತನನ್ನು ಟೀಮನ್ನು ನೀಟಾಗಿ ಕರ್ಕೊಂಡು ಬಂದು ಒಂದು ಕಡೆ ಕುಕ್ ಹಾಕೊಂಡು ಏನಪ್ಪ ಏನಾಯಿತು ಎತ್ತಾಯಿತು ಅಂತ ಹೇಳ್ತಾ ಇದ್ದಂಗೆ, ಸಾರ್ ಗೊತ್ತಿಲ್ಲ ಸರ್, ನಮಗೇನು ವಿಚಾರಗಳು ಗೊತ್ತಿಲ್ಲ, ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಆಗಿತ್ತು, ಆ ಕಾರಣಕ್ಕೋಸ್ಕರ ನಾವು ಮರ್ಡರ್ ಮಾಡಿದ್ವಿ ಅಂತ ಹೇಳಿ ಇಲ್ಲಿ ಯಾವುದೇ ಸಚಿವನ ಅಥವಾ ಶಾಸಕನ ಹೆಸರು ತೆಗೆದೇನೆ ಅಲ್ಲಲ್ಲಿಗೆ ಮುಚ್ಚಾಕುವಂತಹ ಕೆಲಸಗಳು ಮಾಡ್ತಾರೆ. ಅದೇ ಸಮಯದಲ್ಲಿ ಗುರುನಾಥ್ ಗೌಡ ಬಂದು ಏನು ಯೋಗೇಶ್ ಗೌಡ ಅವರ ಯೋಗೇಶ್ ಗೌಡ ಕೊಲೆಯಾಗಿರ್ತಕ್ಕಂಥ ಯೋಗೇಶ್ ಗೌಡ ಅವರ ಅಣ್ಣ, ಆತನನ್ನು ಕರೆದು ವಿನಯ್ ಕುಲಕರ್ಣಿ ಅವರು ವ್ಯವಹಾರ ಮಾಡಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ಅಂತೇಳಿ ಅವರ ಸ್ನೇಹಿತರು ಅಲ್ಲಿರ್ತಕ್ಕಂಥ ಒಬ್ಬ DYSPನ ಕರೆಸ್ಕೊಂಡು DYSP ಥ್ರೂನೇ ಎದುರುಗಡೆ ಕೂರಿಸ್ಕೊಂಡು ಇಂತಿಂಥ ಕೇಸ್ ಇದೆ, ಹಿಂಗಿದೆ, ಎಲ್ಲಾದರೂ CBIನವರು ಕರೆದ್ರೆ ನಮ್ಗೆ ಗೊತ್ತಿಲ್ಲ, ಇಲ್ಲಿಗೆ ಮುಗಿಸ್ಬಿಡಿ ಸರ್, ನಂಗೆ ಗೊತ್ತಿಲ್ಲ, ಈ ವಿಚಾರಗಳಿಗೆ ಏನೇ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತೇಳಿ ಹೇಳುವಂಥ ಕೆಲಸಗಳು ಮಾಡೋ, ಆ ಗೊತ್ತಿಲ್ಲ ಅನ್ನೋ ಪದಕ್ಕೆ ನಾವು 50ರಿಂದ 1 ಕೋಟಿಯಷ್ಟು ಅಮೌಂಟ್ಗಳನ್ನು ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಆವಾಗ ನನ್ನ ತಮ್ಮ ಈ ರೀತಿಯಾಗಿ ನಿಮ್ಮಿಂದ ಮರ್ಡರ್ ಆಗಿದ್ದಾನೆ, ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲ್ಲ, ನನ್ನ ಯೋಗೇಶ್ ಗೌಡನ ಹೆಂಡತಿ ಬೇಕಾದ್ರೆ ಮಲ್ಲಮ್ಮ ಒಪ್ಕೋಬೋದು, ಆದರೆ ಅಣ್ಣನಾಗಿ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿ ಗುರುನಾಥ್ ಗೌಡ ಹೇಳ್ಕೊಂಡು ತೊಡೆ ತಟ್ಟಿ ಅಲ್ಲಿಂದ ಬರ್ತಾನೆ. ಅದೇ ಕೂಡಲೇ 1-2-3 ಜನ ಸಜೆಷನ್ ಕೊಡ್ತಾರೆ, ಹಿಂಗಿದೆ ನೇರವಾಗಿ CBI ಹತ್ರ ಹೋಗಪ್ಪ ಅಂತೇಳಿ ಹೇಳಿ CBI ಹತ್ರ ಕಳಿಸ್ಕೊಡ್ತಾರೆ. CBIನಲ್ಲಿ ಹೇಳ್ತಾರೆ ಎಲ್ಲ ರೆಕಾರ್ಡ್ಗಳು ಹಿಂಗಿದೆ ಸರ್, ನಾವು ಮಹೇಶ್ ಗೌಡ ಅಂತ ಹೇಳಿ ಕುಲಕರ್ಣಿ ಅವರ ಏನು ಶಾಸಕರಿದ್ದಾರೆ ಅವರ ಫ್ರೆಂಡ್ ಮನೆ, ಮಹೇಶ್ ಶೆಟ್ಟಿ ಏನಿದ್ದಾರೆ ಅವ್ರ ಮನೆಗೆ ಹೋಗಿದ್ದೀನಿ,
ಅಲ್ಲಿ ಮಾತುಕತೆ ಆಯಿತು. ಮಾತುಕತೆಯಲ್ಲಿ ದುಡ್ಡಿಗೆ ಡಿಮಾಂಡ್ ಮಾಡಿದ್ರು. ಅಂದರೆ ಇಷ್ಟಿಷ್ಟಿದೆ, ಇಷ್ಟಿಷ್ಟು ಕೊಡ್ತೀನಿ ನಿಂಗೆ, ನೀನು ಇಷ್ಟಕ್ಕೆ ಮುಗಿಸ್ಬಿಡಪ್ಪ ಅಂತೇಳಿ ಹೇಳಿದ್ರು. ನನಗಾಗಲ್ಲ ಅಂತ ಹೇಳಿದೆ ಸ್ವಾಮಿ ಅಂತೇಳಿ ಹೇಳಿದಾಗ, ಮಹೇಶ್ ಶೆಟ್ಟಿ, ಯಾರು ಕುಲಕರ್ಣಿ ಅವರ ಶಾಸಕ ಏನಿದ್ದಾರೆ, ಅವರ ಫ್ರೆಂಡನ್ನು ಮಹೇಶ್ ಶೆಟ್ಟಿನ ಕರೆಸಿ, ಏನಪ್ಪ ನಿನ್ನ ಮನೆಗೆ ಬಂದು ಮಾತುಕತೆ ಮಾಡಿದ್ದೌದಾ ಎತ್ತ ಅಂತ ಕೇಳಿದಾಗ, ಹೌದು ಸ್ವಾಮಿ ಇವ್ರು ಬಂದಿದ್ದೌದು, ಮಾತುಕತೆ ಆಡಿದ್ರು, ನನಗೂ ಅದಕ್ಕೂ ಏನು ವಿಚಾರಗಳು ನಂಗೆ ಗೊತ್ತಿಲ್ಲ, ಅಲ್ಲಿ DYSP ಸಾಹೇಬ್ರು ಒಬ್ರು ಬಂದಿದ್ರು, ಇಲ್ಲ ಮಾತುಕತೆ ಮುಗಿಸಿದ್ರು ಅಂತೇಳಿ ಹೇಳಿ ಅಲ್ಲಿಂದ ಒಂದು ಸ್ಟೇಟ್ಮೆಂಟ್, ವಾಯ್ಸು ಮಾಮೂಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು, ಅಲ್ಲಿಂದ ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿಂದ ನೇರವಾಗಿ ಹೊರಗಡೆ ಬರ್ತಾರೆ. ಈ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತೊಂದು ಪಾರ್ಟಲ್ಲಿ ಪೊಲೀಸ್ನವರು ಅಂದರೆ CBI ಏನಿರ್ತಾರೆ, CBI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಆ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಫಸ್ಟ್ ಈಗ ಯಾರ್ಯಾರು ಸರೆಂಡರ್ ಆಗಿದ್ದಾರೆ, ಅಸಲಿ ಮರ್ಡರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು, ನಕಲಿ ಈಗ ಬಂದು ಸರೆಂಡರ್ ಆದವ್ರು ಯಾರು, ಇಬ್ಬರನ್ನೂ ತಂದು ಕೂರಿಸ್ಕೊಂಡು ಕುಕ್ಕಾಕೊಂಡು ಮೊದಲಿಗೆ ವ್ಯಕ್ತಿಗೆ ಯಾರೋ ಅಲ್ಲಿ ಬಸವರಾಜ್ ಅಂತ ಹೇಳಿ ಬಸವರಾಜನ್ನ ವಿಚಾರಣೆ ಮಾಡ್ತಾರೆ. ಬಸವರಾಜ್ ಹೇಳ್ತಾನೆ, ಸ್ವಾಮಿ ನಂಗೆ ಗೊತ್ತಿಲ್ಲ, ಇದೆಲ್ಲ ವಿಚಾರಗಳು ನಂಗೆ ಗೊತ್ತಿತ್ತು, ಆದರೆ ಅಲ್ಲಿ ಇರ್ತಕ್ಕಂಥ ಯಾರೋ ಶಾಸಕರು ಈ ರೀತಿಯಾಗಿ ನಮ್ಗೆ ಹೇಳಿದ್ರು, ಯಾರೋ ಮರ್ಡರ್ ಮಾಡ್ತಾರೆ, ಆ ಮರ್ಡರ್ ಕೇಸನ್ನು ಒಪ್ಕೊಳ್ಳಿ, ನಾನು ಬೇಕಾದ್ರೆ ಬೇಲ್ ಮಾಡಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರುವಂತಹ ಕೆಲಸಗಳು ಮಾಡ್ತೀನಿ, ಉಳಿದಂತೆ ಏನಾಗುತ್ತೆ ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಮನೆ ಮಠ ಮಾಡಿಕೊಡುವಂತಹ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಆ ಕಾರಣಕ್ಕೋಸ್ಕರ ಒಪ್ಕೊಂಡೆ. ನನಗೂ ಕೂಡ ಮನಸ್ಸಿರಲಿಲ್ಲ, ಈ ಹಿಂದೆ 2-3 ಬಾರಿ ಅಟೆಂಪ್ಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಆ ಟೈಮಲ್ಲಿ ನಾನು ಕೆಲ ರೆಕಾರ್ಡ್ಗಳನ್ನು ಅಥವಾ ಕೆಲವು ಪತ್ರಗಳನ್ನು ಬರೆಯುವಂತಹ ಕೆಲಸಗಳನ್ನು ಉದಯಗೌಡ ಅವರ ಮನೆ ಅಥವಾ ಇವರೇನು ತೀರ್ಕೊಂಡಿರ್ತಕ್ಕಂಥ ಉದಯಗೌಡ ಮತ್ತು ಇವರು ಯೋಗೇಶ್ ಗೌಡ ಏನಿದೆ, ಯೋಗೇಶ್ ಗೌಡ ಸಾಯಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಮಾಹಿತಿಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡಿದ್ದೆ. ಆದರೆ ಯೋಗೇಶ್ ಗೌಡರು ಅದನ್ನು ಗಮನಿಸ್ತಿಲ್ಲ, ಆ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕೊಲೆ ನಡೆದು ಸರ್, ಇದರಲ್ಲಿ ನಂದೇನು ತಪ್ಪಿಲ್ಲ, ನಾನಿಲ್ಲಿ ನೇರಪರಾಧಿ, ಕೊನೆಗೆ ದುಡ್ಡಿನ ಆಸೆಗೋಸ್ಕರ ನಾನು ಬಂದೆ, ನಾನು ತಪ್ಪು ಒಪ್ಪಿಕೊಳ್ಳೋದಕ್ಕೆ, ಸರ್ಕಾರಿ ಸಾಕ್ಷಿ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳೋಕೆ ಶುರು ಮಾಡ್ತಾನೆ. ಅದಾದಮೇಲೆ ಅಲ್ಲಿ 7 ಜನ 8 ಜನ ಯಾರು ಅಲ್ಲಿ ಸರೆಂಡರ್ ಆದರೂ ಅವರೆಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ಅದರಲ್ಲಿ ಬಸವರಾಜನ ಹೇಳಿಕೆ ಮತ್ತು ಇನ್ನೊಬ್ಬನ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳುವಂಥದ್ದು ಕೆಲಸಗಳನ್ನು CBI ಅಧಿಕಾರಿಗಳು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇದು ನಡೆದಿರೋದು 2019ರಲ್ಲಿ ಇನ್ವೆಸ್ಟಿಗೇಷನ್ಗೆ CBI ಎನ್ಕ್ವೈರಿಗೆ ಅಲ್ಲಿನ ಸರ್ಕಾರ ಕೊಡುತ್ತೆ, ಕರ್ನಾಟಕ ಸರ್ಕಾರ ಕೊಡುತ್ತೆ. 2020ರ ಸುಮಾರಿನಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ಕೇಸ್ ಡೈರಿಗಳನ್ನು ತೆಗೆದುಕೊಂಡು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ವಿನಯ್ ಕುಲಕರ್ಣಿ ಏನಿದೆ ಅವರ ಒಂದು ಕೈಗೆ ಕೋಳ ಹಾಕುವಂತಹ ಕೆಲಸಗಳು ಮಾಡಿ 8-9 ತಿಂಗಳ ಕಾಲ ಒಂದು ಜೈಲಿಗೆ ಇಟ್ಟುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸ್ವಲ್ಪ ದಿವಸ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಆದರೆ ವಿನಯ್ ಕುಲಕರ್ಣಿ ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿಲ್ಲ, ನನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನೋ ವಿಚಾರಗಳನ್ನು, ಈ ಎಲ್ಲ ಎವಿಡೆನ್ಸ್ಗಳನ್ನು ಟೆಕ್ನಿಕಲ್ ಇರ್ಬೋದು ಅಥವಾ ಸೈಂಟಿಫಿಕ್ ಆಗಿರ್ತಕ್ಕಂಥ ಎವಿಡೆನ್ಸ್ಗಳನ್ನು ಅಪ್ ಟು ಡೇಟ್ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು CBI ಅಧಿಕಾರಿಗಳು ಮಾಡಿರ್ತಾರೆ. ಹಿಂಗೆ CBI ಅಧಿಕಾರಿಗಳು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ನೇನಿಲ್ಲ, ಇವನು ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ, ನಾವೇನು ಮಾಡಬೇಕು ಅಂತ ಹೇಳಿ ಚಾರ್ಜ್ ಶೀಟ್, ದೋಷಾರೋಪ ಪಟ್ಟಿ ಅಂತ ಹೇಳ್ತಾರೆ, ಅದೆಲ್ಲದನ್ನು ತಗೊಂಡು ಒಂದು 131 ಸಾಕ್ಷಿಗಳೇನಿರ್ತಾರೆ, ವಿಟ್ನೆಸ್ ಏನಿರ್ತಾರೆ, ಎಲ್ಲರನ್ನೂ ತಗೊಂಡು ಆ ಸಾಕ್ಷಿಗಳ ಸಮೇತ ಅವ್ರವ್ರು ಏನು ಹೇಳಿಕೆ ಕೊಟ್ಟರು ಮತ್ತು ಮಹಜರ್ ಕಾಪಿ ಎಲ್ಲದನ್ನೂ ಕೂಡ ರೆಡಿ ಮಾಡಿಕೊಂಡು ನೇರವಾಗಿ ಕೊಡುವಂತಹ ಕೆಲಸವನ್ನು ಕೋರ್ಟ್ಗೆ ಒಪ್ಪಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಕೋರ್ಟು ಕೂಡ ಈ ವಿಶೇಷ ನ್ಯಾಯಾಲಯ ಏನಿರುತ್ತೆ ಅದನ್ನು ಪರಿಗಣಿಸುತ್ತೆ, ಮತ್ತು ವಿಚಾರಣೆ ಶುರುವಾಗುತ್ತೆ. 2021ರಲ್ಲಿ ಮತ್ತೆ ವಿಚಾರಣೆ ಆಗುತ್ತೆ. ಅಷ್ಟರೊಳಗಡೆ ಇವರು ಬೇಲ್ ಮಾಡಿಕೊಳ್ಳುವಂತಹ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಚಿವರು ಯಾರು ವಿನಯ್ ಕುಲಕರ್ಣಿ ಅವರು ಬೇಲ್ ಮಾಡ್ಕೊಂಡು ಹೊರಗಡೆ ಬರುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗೆ ಬೇಲ್ ಮಾಡ್ಕೊಂಡು ಕೆಲವು ಷರತ್ತುಬದ್ಧ ಜಾಮೀನು ಅಂತ ಹೇಳ್ತಾರಲ್ಲ, ಕೆಲವೆಲ್ಲ ಹೊರಗಡೆ ಹೋಗಂಗಿಲ್ಲ, ಮಾಡಂಗಿಲ್ಲ, ನೀವು ಇಲ್ಲೇ ಇರಬೇಕು ಅಂತ. ಆದರೆ ಕೆಲ ವ್ಯಕ್ತಿಗಳನ್ನು ಹೊರಗಡೆ ಬರ್ತಾ ಇದ್ದಂಗೆ ಬೇಲ್ ಮೂಲಕ ಹೆಂಗಾರು ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಬೇಕು ಅಥವಾ ಸಾಕ್ಷಿಗಳಿಗೆ ಬೆದರಿಸಿ ಏನಾದರೂ ಅವರಿಂದ ಏನು ಬೇರೆ ರೀತಿಯ ಸುಳ್ಳು ಸಾಕ್ಷಿಗಳನ್ನ ಹೇಳಿಸ್ಬೇಕು, ಕೋರ್ಟ್ಗೆ ಹೋಗ್ದಿದ್ದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ವಿನಯ್ ಕುಲಕರ್ಣಿ ಅವ್ರ ಟೀಮ್ಗೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ. ಹೊರಗಡೆ ಇದ್ಕೊಂಡು ಈ ರೀತಿ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋದಕ್ಕೆ ಬಲವಾದ ಕೆಲ ಡಾಕ್ಯುಮೆಂಟ್ಸ್ಗಳು ಬರ್ತವೆ ಮತ್ತು ಕೆಲ ವಾಯ್ಸ್ ರೆಕಾರ್ಡ್ಗಳು ಕೂಡ ಬರ್ತವೆ. ಈ ರೀತಿಯಾಗಿ ಸಾಕ್ಷಿಗಳು ಅಟೆಂಡ್ ಆಗಬಾರ್ದು ಅಂತ ಅದಕ್ಕೆಲ್ಲ ರೀತಿಯಲ್ಲಿ ಮದ್ದುಗಳನ್ನು ಅರಿಯೋದಕ್ಕೆ ವಿನಯ್ ಕುಲಕರ್ಣಿ ರೆಡಿ ಆಗಿರ್ತಾರೆ. ಆದರೆ ಮದ್ದಿಗೆ ಯಾವುದೇ ರೀತಿಯ ಪರಿಹಾರ ಇರಲ್ಲ. ಅಂದರೆ ಈ ಮದ್ದು ತಗೊಳ್ಳುವಂತಹ ಕೆಲಸಗಳನ್ನು ವಿನಯ್ ಕುಲಕರ್ಣಿ ಮಾಡಿರ್ತಾರೆ. ಆದರೆ ಜ್ವರ ಬಂದಿದ್ದವ್ರಿಗೆ ಬೇರೆಯವ್ರಿಗೆ ಕೊಡಬೇಕು ಅಂತ ಇರ್ತಾರೆ. ಅಂದರೆ CBI ಅಧಿಕಾರಿಗಳಿಗೆ ಹೆದರಿಸ್ಬೇಕು ಅಥವಾ ಇನ್ನೊಂದೇನೋ ಕಾರಣಗಳನ್ನು ಅಥವಾ ಅಲ್ಲಿ ಕೋರ್ಟ್ಗೆ ಏನಾದ್ರು ಅದನ್ನ ದಿಕ್ತಪ್ಪಿಸುವಂತಹ ಕೆಲಸಗಳು ಮಾಡಬೇಕು ಅಂತೇಳಿ ಯೋಚನೆಗಳನ್ನ ಹಾಕಿರ್ತಾರೆ. ಆದರೆ ಆ ಯೋಚನೆ ಎಲ್ಲ ಉಲ್ಟಂಪಲ್ಟ ಆಗುತ್ತೆ. ವಿನಯ್ ಕುಲಕರ್ಣಿ ಅಯ್ಯೋ ಏನಪ್ಪ ಹಿಂಗಾಯ್ತಲ್ಲ ಅಂತೇಳಿ ಎಣಿಸ್ಕೊಂಡು ಕೂತಿರೋ ಟೈಮಲ್ಲೇ ಅಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಹಾರಗಳು ಅಥವಾ ಇನ್ನೊಂದೇನೋ ನಡೀತಾ ಇರುತ್ತೆ.
ಅಲ್ಲಿ ಏನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಮತ್ತು ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಬೆದರಿಕೆ ಹಾಕ್ತಾ ಇದ್ದಾರೆ, ಸಾಕ್ಷಿಗಳ ನಾಶ ಆಗ್ತವೆ ಅಂತ ಹೇಳಿ CBI ಅಧಿಕಾರಿಗಳು ಕೆಲ ದಾಖಲೆಗಳನ್ನು ಇಟ್ಕೊಂಡು ನೇರವಾಗಿ ಅದನ್ನು ಕೋರ್ಟ್ಗೆ ನೀಡುವಂತಹ ಕೆಲಸವನ್ನು ಮಾಡ್ತಾರೆ. ಕೋರ್ಟ್ ಮನವರಿಕೆ ಆಗ್ತಾ ಇದ್ದಂಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆಗಿ ಹಾಗೆ ಮುಂದುವರ್ಕೊಂಡು ಬರುತ್ತೆ. ಹೀಗೆಲ್ಲ ವಿಚಾರಗಳು ನಂತರದಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ನಂತರ ಒಳಗಡೆ ಹೋಗುವಂತಹ ಕೆಲಸಗಳನ್ನು ಕೂಡ ವಿನಯ್ ಕುಲಕರ್ಣಿ ಮಾಡ್ತಾರೆ. ಇನ್ನು ಮತ್ತೆ ಅಲ್ಲಿಂದ ಮತ್ತೆ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಮತ್ತೆ ಹೊರಗಡೆ ಬಂದ್ಕೊಂಡು ಹೆಂಗೋ ಬಚಾವ್ ಆಗ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಮತ್ತೆ ಜೈಲ್ ಕಂಬಿ ಎಣಿಸ್ಬಾರ್ದು, ನನಗೂ 2 ಹೆಣ್ಮಕ್ಳಿದ್ದಾರೆ ಮತ್ತು ಮಗ ಇದ್ದಾನೆ, ನಾನು ಆರಾಮಾಗಿ ಫ್ಯಾಮಿಲಿ ಜೊತೆ ಇರಬೇಕು, ಯಾವುದೋ ಒಂದು ತಪ್ಪು ಮಾಡಿದೆ, ಎಷ್ಟು ಮಾಡಿದ್ನೋ ಗೊತ್ತಿಲ್ಲ, ಮಾಡಿದ್ದು ಒಂದು ತಪ್ಪು ಅಷ್ಟೇ ಕಾಣಿಸ್ತಾ ಇದೆ ಅಂದರೆ ಯೋಗೇಶ್ ಗೌಡ್ರ ಮರ್ಡರ್ ಕೇಸ್ ಅದೊಂದು ಇದೆ. ಅದೊಂದು ಬಗೆಹರಿಸ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲರ ಕೈಕಾಲು ಹಿಡಿಯುವಂತಹ ಕೆಲಸವನ್ನು ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ಆದರೆ ಕೋರ್ಟ್ ಏನು ಕಣ್ಣಿಗೆ ಬಟ್ಟೆ ಕಟ್ಟರೂ ಕೂಡ ಸಮಾನಾಂತರವಾದಂತಹ ನ್ಯಾಯವನ್ನು ಕೊಡುವಂತಹ ಕೆಲಸವನ್ನು ಕೋರ್ಟ್ ಮಾಡುತ್ತೆ. ನ್ಯಾಯ ಎಲ್ಲಿದೆ ಮತ್ತು ದಾಖಲೆಗಳು ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ಹಿಯರಿಂಗ್ಸು 2021 ಹಿಡಿದು ಇಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಷನ್ ನಡ್ಕೊಂಡು ಬಂತು. ಆದರೆ ಕೊನೆಗೆ ಏನು ಪರಿಹಾರ ಅಥವಾ ಮುಂದೆ ಏನಾಗ್ಬೋದು ಅಂತ ಹೇಳಿ ಒಂದು ಯಕ್ಷ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿತ್ತು ಎಲ್ಲರಿಗೂ. ಇಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟು ಕೂಡ ಈ ವಿಶೇಷ ನ್ಯಾಯಾಲಯ ಏನಿದೆ, ಈ ಗಜಾನನ ಭಟ್ ಅಂತ ಹೇಳಿ ಅವರು ಈಗ ಎಟ್ ಪ್ರೆಸೆಂಟ್ ಇರ್ತಕ್ಕಂಥ ಪೀಠ ಅಲ್ಲಿ ಕೋರ್ಟ್ನ ಮೇನ್ ನ್ಯಾಯಾಧೀಶರಾಗಿರ್ತಕ್ಕಂಥವ್ರು ಈಗ ತೀರ್ಪನ್ನು ಕೊಟ್ಟಿದ್ದಾರೆ. ತೀರ್ಪೇನು? ತೀರ್ಪಿನಲ್ಲಿ ಈಗ ಎಟ್ ಪ್ರೆಸೆಂಟ್ ಇಂತಹ ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ಇವರೆಲ್ಲರೂ ಕೂಡ ಒಟ್ಟು A1 ಆರೋಪಿಯಿಂದ ಹಿಡಿದು A21 ಆರೋಪಿಗಳು ಯೋಗೇಶ್ ಗೌಡ್ರ ಮರ್ಡರ್ ಕೇಸ್ನಲ್ಲಿ ಇದ್ದಾರೆ. ಆ ಮರ್ಡರ್ ಕೇಸ್ನಲ್ಲಿದ್ದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಅದರಲ್ಲಿ A15 ಆಗಿರ್ತಕ್ಕಂಥ ವ್ಯಕ್ತಿ ಬಂದು ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಈ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತು A1ಇಂದ A21ವರೆಗೂ ಕೂಡ ಅವರಿಗೆ ಸಜೆಯನ್ನು ಕೊಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅಂತ ಹೇಳ್ತಾರೆ. ಆದರೆ A1 ಆರೋಪಿ ಮತ್ತು A17 ಮತ್ತು ಉಳಿದಿರ್ತಕ್ಕಂಥ 2 ಆರೋಪಿಗಳು ಬಸವರಾಜ್ ಸೇರಿಸಿ ಯಾರಿರ್ತಾರೆ ಅವರೆಲ್ಲರೂ ಕೂಡ ಇಲ್ಲಪ್ಪ, ನಾವು ಈ ರೀತಿಯಾಗಿ ಸಾಕ್ಷಿಗಳನ್ನ ಹೇಳ್ತೀವಿ, ನಾವು ಇಲ್ಲೇನೂ ಇಲ್ಲ, ದುಡ್ಡಿನ ಆಸೆಗೋಸ್ಕರ ನಾವು ಬಂದು ಇಲ್ಲಿ ತಪ್ಪೊಪ್ಪಿಗೆ ಅಂದರೆ ನಾವು ಈ ರೀತಿಯಾಗಿ ಬಂದ್ಕೊಂಡು ಕೋರ್ಟ್ಗೆ ನಾವು ಶರಣಾಗಿದ್ದೀವಿ ಅಥವಾ ಈ ರೀತಿಯಾಗಿ ಒಂದು ಕೊಲೆ ಕೇಸ್ನಲ್ಲಿ ಫಿಟ್ ಆಗಿದ್ವಿ ಅಂತೇಳಿ ಹೇಳ್ಕೊಂಡು ಅದನ್ನು ಸಾಕ್ಷಿ ಅಂತ ಸರ್ಕಾರಿ ಸಾಕ್ಷಿಯಾಗಿ ಮಾಡ್ಕೊಳ್ಳಿ ಸ್ವಾಮಿ ಅಂತೇಳಿ ಹೇಳಿ ಒಪ್ಕೊತಾರೆ. ಈ ತಪ್ಪೊಪ್ಪಿಗೆಯಿಂದ ಕೋರ್ಟ್ನಲ್ಲಿ ಈಗ 4 ಜನರಿಗೆ ಸ್ವಲ್ಪ ದೋಷಿ ಅಲ್ಲ, ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಸಾಕ್ಷಿಯಾಗಿ ಹಾಕ್ಕೊಳ್ಳುವಂತಹ ಕೆಲಸಗಳು ಮಾಡಲಾಗಿದೆ. ಇನ್ನು 17 ಜನ ವಿನಯ್ ಕುಲಕರ್ಣಿ ಸೇರಿಸಿ 302 ಅಂದರೆ ಮರ್ಡರ್ ಕೇಸ್ ಏನಿದೆ IPC 302 ಪ್ರಕಾರ ಒಂದು ಕೊಲೆ ಪ್ರಕರಣ ಮತ್ತು 120B ಒಳಸಂಚು ಅಂತ ಹೇಳಿ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಯೋಗೇಶ್ ಗೌಡ್ರನ್ನ ಯಾವ ರೀತಿಯಾಗಿ ಮರ್ಡರ್ ಮಾಡಿದ್ರು ಈ ಎಲ್ಲ ಕೆಲ ಕೇಸ್ಗಳನ್ನು ಕೆಲ ಸೆಕ್ಷನ್ಗಳನ್ನು ಹಾಕ್ಕೊಂಡು ಆರೋಪಿಗಳನ್ನು ಬಂಧಿಸಿ ನೇರವಾಗಿ ಈಗ ಹೇಳಿದ್ನಲ್ಲ ನೇರವಾಗಿ ಒಂದು ಕೋರ್ಟ್ಗೆ ಒಪ್ಪಿಸುವಂತಹ ಕೆಲಸಗಳನ್ನು ಮಾಡಿದರು. ಇವತ್ತು ಕೋರ್ಟ್ ಕೂಡ ಎಲ್ಲ 17 ಆರೋಪಿಗಳು ಕೂಡ 20 ಜನ ಆರೋಪಿಗಳಿದ್ದರು, 19 ಜನ ಆರೋಪಿಗಳು, 19 ಜನ ಆರೋಪಿಗಳಲ್ಲೂ ಕೂಡ ಅದರಲ್ಲಿ 17 ಜನ ಆರೋಪಿಗಳು ಇಲ್ಲಿ ತಪ್ಪಿತಸ್ಥರು ಅನ್ನೋದು ಪಕ್ಕಾ ಆಗಿದೆ. ಮುಂದೆ ಈಗ ಇವತ್ತು ಮಾತ್ರ ಈ ಇನ್ವೆಸ್ಟಿಗೇಷನ್ ವಿಚಾರ ಸಂಬಂಧಪಟ್ಟ ಹಾಗೆ ಫೈನಲ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಯೋಗೇಶ್ ಕೊಲೆ ಪ್ರಕರಣಕ್ಕೆ ಸಚಿವರಾಗಿರ್ತಕ್ಕಂಥವ್ರು ಇಲ್ಲಿ ಎಲ್ಲ ರೀತಿಯ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿಯಾದಂತಹ ಮರ್ಡರ್ ಮಾಡಿಸಿದ್ದಾರೆ ಯೋಗೇಶ್ ಗೌಡ್ರನ್ನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಇಷ್ಟು ದಿವಸ ಆರೋಪಿಯಷ್ಟೇ ನಾನು ಅಪರಾಧಿ ಅಲ್ಲ ಅಂತ ಹೇಳ್ಕೊಂಡು ಮೀಸೆ ತೀಡುವಂತಹ ಕೆಲಸವನ್ನು ವಿನಯ್ ಕುಲಕರ್ಣಿ ಅವರು ಮಾಡ್ತಾಯಿದ್ರು. ಆದರೆ ಈಗ ವಿನಯ್ ಕುಲಕರ್ಣಿ ಅವರಿಗೆ ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿ ಕಾನೂನಿನ ಆ ಒಂದು ಪರಿಧಿ ಏನಿದೆ ಅದನ್ನು ಬಿಟ್ಟು ಹೊರಗಡೆ ಬರೋದಕ್ಕಾಗಲ್ಲ. ಈ ರೀತಿಯ ಸಮಸ್ಯೆಗಳಾದಾಗ ಏನು ಮಾಡೋದು ಅಂತಲೂ ಕೂಡ ಗೊತ್ತಾಗಲ್ಲ. ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ಏನಾದ್ರು ಹೆಣೆಯುವಂತಹ ಕೆಲಸಗಳನ್ನು ಮಾಡ್ಬೋದಿತ್ತು, ಆದರೆ ನೇರವಾಗಿ ಅವರನ್ನು ಉಸಿರನ್ನೇ ನಿಲ್ಲಿಸುವಂತಹ ಕೆಲಸಗಳು ಮಾಡಿದ ಮಹಾಪರಾಧ ಆಯಿತು. ಕಟಕಟೆಯಲ್ಲಿ ಎದೆ ಹೊಡ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಇನ್ನು ನಾವೆಲ್ಲಾದರೂ ಹಾಸ್ಪಿಟ್ಲಿಗೆ ಹೋದಾಗ 1 ದಿವಸನೋ 2 ದಿವಸನೋ ಎಲ್ಲೋ ಒಂದು ಹಾಸ್ಪಿಟ್ಲ್ ಬೆಡ್ನಲ್ಲಿ ಮಲ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮನೋ ಅಥವಾ ತಂದೆ ತಾಯಿಯೋ ಅಥವಾ ಬೇರೆ ಈಗ ಉಳಿದಿರ್ತಕ್ಕಂಥ ಮಕ್ಕಳು ಇಂಥವರು ದೂರದಲ್ಲಿದ್ದಾರಲ್ಲ ಅಂತ ಹೇಳಿ ಬೇಜಾರಾಗ್ಬಿಡುತ್ತೆ. 1 ದಿವಸನೂ ಕೂಡ ಏನು ಬಿಟ್ಟಿರೋಕ್ಕಾಗ್ದೇನೆ ಒದ್ದಾಡುವಂತಹ ಪರಿಸ್ಥಿತಿಯನ್ನು ಕೂಡ ನಾವು ತಲುಪಿರ್ತೀವಿ. ಅಂಥ ಸಿಚುವೇಶನ್ನಲ್ಲಿ ಈಗ ವರ್ಷಾನುಗಟ್ಟಲೆ 120B ಮತ್ತು 302 ಅಂತಹ ಏನು ಸೆಕ್ಷನ್ಗಳಿದಾವಲ್ಲ ಆ ಸೆಕ್ಷನ್ನ ಪ್ರಕಾರ ಇವರು ಮಿನಿಮಮ್ ಅಂತ ಹೇಳಿದ್ರೆ 7 ವರ್ಷದ ಮೇಲ್ಪಟ್ಟು ಒಂದು ಜೀವಾವಧಿ ಅಂತಲೇ ಹೇಳ್ಬೋದು. 10 ವರ್ಷ ಮೇಲ್ಪಟ್ಟೆ ಈ ರೀತಿಯಾಗಿ ಶಿಕ್ಷೆ ಆಗುತ್ತೆ.
ಶಿಕ್ಷೆ ಒಂದು ವೇಳೆ ಆದರೆ 2 ವರ್ಷ ಅಥವಾ 3 ವರ್ಷದ ಮೇಲ್ಪಟ್ಟಾದರೆ ಈ ಶಾಸಕತ್ವ ಸ್ಥಾನ ಏನಿರುತ್ತೆ ಅದು ಅಲ್ಲಿಗೆ ಮುಗೀತು ಅಂತ. ಇನ್ನು ಮುಂದೆ ಶಾಸಕನೂ ಆಗೋಕ್ಕಾಗಲ್ಲ, ಏನೂ ಇಲ್ಲ. ಅವರ ಮಿಸ್ಸಸ್ಸನ್ನು ಅಥವಾ ಬೇರೆಯವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ನಿಲ್ಲಿಸಿ ವಿನ್ ಮಾಡಿಸುವಂಥ ಕೆಲಸಗಳು ಮಾಡೋದು. ಆದರೆ ಜೈಲಲ್ಲಿ ಕೂತ್ಕೊಂಡೆ ಈ ಜೈಲಿಂದ ಹೊರಗಡೆ ಬರಬೇಕು ಅಂದರು ಜಪ್ಪಯ್ಯ ಅಂದರು ಸಾಧ್ಯ ಇಲ್ಲ. ಮುಂದೆ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈ ರೀತಿ ನನಗೆ ತಪ್ಪಿದೆ, ಇವರು ಮಾಡಿರ್ತಕ್ಕಂಥ ಕೇಸ್ಗಳು ಈ ರೀತಿಯಾಗಿದೆ, ನಂದು ಇಲ್ಲಿ ಯಾವುದೇ ರೀತಿ ಅಪರಾಧ ಇಲ್ಲ, ನಾನು ಕಾನ್ಸ್ಪಿರಸಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಇದು ಉಚ್ಚ ನ್ಯಾಯಾಲಯ ಏನು ಮಾಡುತ್ತೆ, ತೀರ್ಮಾನ ಏನು ತಗೊಳುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ. ಆದರೆ ಈಗ ಜನಪ್ರತಿನಿಧಿ ನ್ಯಾಯಾಲಯ ಅಟ್ ಪ್ರೆಸೆಂಟ್ ಒಬ್ಬ ಏನು ಗೋಮುಖ ವ್ಯಾಘ್ರ ಏನು ವಿನಯ್ ಕುಲಕರ್ಣಿ ಏನಿದ್ದಾನೆ ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಒಂದು ಪೂರ್ಣ ವಿರಾಮ ಇಡುವಂತಹ ಕೆಲಸವನ್ನು ಮಾಡಿದೆ. ನಾನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳ್ಕೊಂಡು ಬೆನ್ನು ತಟ್ಕೊಳ್ಳುವಂಥ ಕೆಲಸಗಳನ್ನ ಆತನೇ ಮಾಡ್ತಾ ಇದ್ದ ವಿನಯ್ ಕುಲಕರ್ಣಿ. ಆದರೆ ಈಗ ಹಂಗಲ್ಲ. ಅಯ್ಯೋ ನಾನು ಮಾಡಿರ್ತಕ್ಕಂಥ ತಪ್ಪು, ನಮ್ಮ ಮನೆಯವರು ಕೂಡ ಏನು ಇದರಿಂದ ಸಫರ್ ಆಗ್ತಾ ಇದ್ದಾರೆ, ನಾನು ಎಲ್ಲೋ ಹೋಗಬೇಕಿತ್ತು, ಯಾವ ಆಕಾಶದ ಎತ್ತರಕ್ಕೆ ಬೆಳಿಬೇಕಿತ್ತು, ಮಾಡಿರ್ತಕ್ಕಂಥ ಒಂದು ಈ ಅನ್ಯಾಯದ ಕೆಲಸ ಅಥವಾ ಅನಾಚಾರದ ಕೆಲಸದಿಂದ ಈಗ ಪಾತಾಳವನ್ನು ಸೇರುವಂತಹ ಕೆಲಸವನ್ನು ಮಾಡಿದ್ದೀನಿ, ನನಗಿದು ಆಗ್ತಾ ಇಲ್ಲ ಅಂತ ಹೇಳಿ ಈಗ ಪ್ರತಿ ದಿವಸವೂ ಕೂಡ ಕಣ್ಣೀರು ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಮನೆಯಲ್ಲಂತೂ ಕಣ್ಣೀರಿನ ಧಾರೆ ಜಾಸ್ತಿ ಆಗಿದೆ. ಅವ್ರ ಮನೆಯವರೆಲ್ಲರೂ ಕೂಡ ಈಗ ಕಣ್ಣೀರು ಹಾಕ್ಕೊಂಡೆ ಅಪ್ಪ ಯಾವಾಗ ಬರ್ತಾರೋ ಏನೋ ಎತ್ತ ಅಂತ ಹೇಳಿ ಅವ್ರ ಫೀಲಿಂಗಲ್ಲಿದ್ದರೆ, ಈತನಿಗೆ ಈಗ ಈ ಹಿಂದಿನ 2016ರಲ್ಲಿ ಮಾಡಿರ್ತಕ್ಕಂಥ ಅನಾಚಾರಗಳು ಅನಾಚಾಂಡಲ ಕೆಲಸಗಳೇನಿದ್ದಾವೆ ಅದಕ್ಕೆ ಅನುಭವಿಸುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಇಷ್ಟು ದಿವಸ ಗುರುಬಲ ಇತ್ತು ಅಂತ ಕಾಣಿಸುತ್ತೆ, ಈಗ ಸಾಡೆ ಸಾತಿ ಶುರುವಾಗಿದೆ ವಿನಯ್ ಕುಲಕರ್ಣಿಗೆ. ಈಗ ಮುಂದೆ ಏನಾಗುತ್ತೆ, ಆತನ ಭವಿಷ್ಯ ಏನು, ರಾಜಕೀಯ ಭವಿಷ್ಯ 2 ಬಾರಿ ಈಗ ವಿನ್ ಆಗಿದ್ದು ಬಿಟ್ಟರೆ ಮುಂದೆ ಆಗುವಂತಹ ಕೆಲಸಗಳು ಯಾವತ್ತೂ ಸಾಧ್ಯ ಇಲ್ಲ. ಇಲ್ಲಿಗೆ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಬಿದ್ದಾಯಿತು. ಮುಂದೆ ಏನು ಮಾಡಬೇಕು, ಯಾವುದು ಮುಂದೆ ಮೇಲ್ಗಡೆ ಇರ್ತಕ್ಕಂಥ ಉಚ್ಚ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಾ ಬೇಡವಾ, ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರಲ್ಲ, ಇಷ್ಟು ದಿವಸ ಬೇರೆಯವರ ಕಣ್ಣೀರಲ್ಲಿ ಖುಷಿಯಾಗಿದ್ದಂಥ ಏನೋ ವ್ಯಕ್ತಿ ಈಗ ಕಣ್ಣೀರು ಹಾಕಿ ಬೇರೆಯವರ ಖುಷಿಯನ್ನು ನೋಡಿಕೊಂಡು ಸಹಿಸೋಕ್ಕಾಗದೆ ಈಗ ಒದ್ದಾಡುವಂಥ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಈಗ ಮನೆಯವ್ರಿಗೆ, ಯೋಗೇಶ್ ಗೌಡ ಅವರ ಮನೆಯವ್ರಿಗೆ ಸ್ವಲ್ಪ ನಿರಾಳ ಅನಿಸಿದೆ. ಇಷ್ಟು ವರ್ಷ ಪ್ರಾಣ ಹೋಯಿತು, ಆದರೆ ಒಳ್ಳೆಯ ಒಂದು ನ್ಯಾಯ ಸಿಕ್ತು. ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದರಿಂದ ಒಬ್ಬ ಶಾಸಕ ಹಣದ ಏನು ತಾಕತ್ತು ಅಥವಾ ಇನ್ನೊಂದು ರೀತಿಯಲ್ಲಿ ತನ್ನ ಹುದ್ದೆಯ ಒಂದು ತಾಕತ್ತು ಎಲ್ಲದನ್ನು ತೋರಿಸ್ಕೊಂಡು ಎಲ್ಲರನ್ನೂ ಸೈಲೆಂಟ್ ಮಾಡ್ತಾ ಇದ್ದಂಥ ವಿನಯ್ ಕುಲಕರ್ಣಿ ಇದೀಗ ಏನೂ ಇಲ್ಲ, ಝೀರೋ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಜನ ತಿಳ್ಕೋಬೇಕಾಗಿದ್ದಿಷ್ಟೇ, ಏನೇ ಇರಲಿ, ವೈಯಕ್ತಿಕ ದ್ವೇಷ ಇರಲಿ, ಇನ್ನೊಂದೇನೋ ಇರಲಿ, ಅದು ಕೆಲಸದ ವಿಚಾರದಲ್ಲಿ ಮಾತ್ರ ಫೈಟ್ ಇರಬೇಕು. ಆತನನ್ನು ಹೆಂಗೆ ಮನಸ್ಸೋಗಿದ್ರು ಓಕೆ, ಒಂದು ಸುಳ್ಳು ಹೇಳೋಗಿರ್ಬೋದು ಅಥವಾ ಇನ್ನೊಂದು ರೀತಿಯಲ್ಲಿ ಅಪಪ್ರಚಾರ ಇರ್ಬೋದು, ಆ ರೀತಿಯಾಗಿ ಆತನನ್ನು ತುಳಿಯುವಂತಹ ಕೆಲಸಗಳು ಮಾಡ್ಬೋದು. ಅದನ್ನು ಬಿಟ್ಟು ಆತನ ಉಸಿರನ್ನೇ ನಿಲ್ಲಿಸಿ ಇಡೀ ಜೀವನ ಅಥವಾ ಅವರ ಫ್ಯಾಮಿಲಿನ ನರಳುವಂತೆ ಮಾಡಿ ಅಥವಾ ಒಂದು ಜೀವವನ್ನೇ ತೆಗೆದು ಇಡೀ ಫ್ಯಾಮಿಲಿಗೆ ಏನು ದಿಕ್ಕಿಲ್ಲದೆ ಇರೋ ರೀತಿಯಲ್ಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಈಗ ಕುಲಕರ್ಣಿ ವಿನಯ್ ಕುಲಕರ್ಣಿಗೂ ಕೂಡ ಅದು ಅನಿಸ್ತಾ ಇದೆ. ಮುಂದೇನಾಗುತ್ತೆ? ಮುಂದೇನೂ ಆಗಲ್ಲ. ಈತರ ಭವಿಷ್ಯ ಹಾಳಾಯಿತು, ಒಬ್ಬನ ಜೀವ ಹೋಯಿತು. ಇಲ್ಲಿ ಮಾಡಿರ್ತಕ್ಕಂಥ ಒಬ್ಬರು ಕೊಲೆ ಆದಂಥ ವ್ಯಕ್ತಿ, ಈಗ ಕೊಲೆ ಮಾಡಿದಂಥ ವ್ಯಕ್ತಿ, ಎಲ್ಲರೂ ಕೂಡ ಈಗ ಸಫರ್ ಆಗ್ತಾ ಇದ್ದಾನೆ. ಆತನ ಉಸಿರು ಕಳ್ಕೊಂಡ, ಈತ ಉಸಿರಿದ್ದು ಕೂಡ ಜೀವನವನ್ನು ಜೈಲಲ್ಲಿ ಕಳೆಯುವಂತಹ ಕೆಲಸವನ್ನು ವಿನಯ್ ಕುಲಕರ್ಣಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ಬೇಜಾರಾಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ವ್ಯಕ್ತಿಗಳು ಯೋಚನೆಗಳನ್ನು ಮಾಡಬೇಕು. ಮುಂದೇನು, ಯಾವ ರೀತಿಯಾಗಿ ಬದುಕಬೇಕು, ಇನ್ನೊಬ್ಬರಿಗೆ ನೋವನ್ನು ಕೊಡ್ದೇನೆ ಅವ್ರ ಜೊತೆ ಕಾಂಪಿಟೇಷನ್ ಇದ್ದು ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರ ಇರಬೇಕು. ಕಾಂಪಿಟೇಷನ್ ಬೇಡ, ಸ್ಪರ್ಧೆ ಬೇಡ, ನಮಗೆ ಸ್ಪರ್ಧೆಗಿಳಿಯುವಂಥವನ್ನ ಕೈಕಾಲು ಬೇಕು ಅನ್ನೋ ಹೋದರೆ ವಿನಯ್ ಕುಲಕರ್ಣಿಗಾದಂತಹ ಏನು ಆ ಒಂದು ಸ್ಥಿತಿನೇ ಎಲ್ಲರಿಗೂ ಆಗುತ್ತೆ. ಅದಕ್ಕೆ ಎಲ್ಲದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಕರ್ನಾಟಕ ಇಂಥ ಒಂದು ಸಿಚುವೇಶನ್ನ ತಲುಪುತ್ತೆ ಅಥವಾ ಇಂಥ ಒಬ್ಬ ರಾಜಕಾರಣಿ ಮರ್ಡರ್ ಕೇಸಲ್ಲಿ ಹೋಗ್ತಾನೆ ಅಂತ ಮನಸ್ಸಲ್ಲೂ ಎಣಿಸ್ಕೊಂಡಿರಲಿಲ್ಲ. ಅಂಥದ್ದನ್ನು ಕೂಡ ಮಾಡಾಯಿತು. ಎಂತೆಂಥ ಕೇಸ್ಗಳು ಹೊರಗಡೆ ಬರ್ತಾವೋ ಕಾದು ನೋಡಬೇಕಾಗಿದೆ.